ವೀಕ್ಷಕರಿಗೆಲ್ಲ ಸ್ವಾಗತ. 2026 ಜೂನ್ ತಿಂಗಳಿನ 12 ರಾಶಿಯವರ ಫಲಾಫಲಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ, ಈ ಜೂನ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಶನಿ ಮೀನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಕರ್ಕಾಟಕ ರಾಶಿಯ ಗುರುವಿನ ಪ್ರವೇಶದಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲ ಸ್ವಲ್ಪ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇನ್ನು ಕೆಲವೊಂದು ರಾಶಿಗಳಿಗೆ ಗುರುಬಲ ಬರ್ತಾ ಇದೆ. ಅದು ಯಾವುದು ಅಂತ ಒಂದೊಂದು ರಾಶಿ ನೋಡ್ತಾ ಹೋಗೋಣಂತೆ. ಅದೇನೇ ಇಲ್ಲಿ ನೋಡಿ, ಇನ್ನೊಂದು ವಿಷಯ ಇಲ್ಲಿ ಗುರುಬಲ. ಈ ಗುರುಬಲ ಅನ್ನೋದು ಕೇವಲ ನಮಗೆ ಊಟಕ್ಕೆ ಉಪ್ಪಿನಕಾಯಿ ಇದ್ದಾಗೆ. ಯಾಕೆಂದ್ರೆ ಬರೀ 5 ತಿಂಗಳು 6 ತಿಂಗಳು ಅಥವಾ 1 ವರ್ಷ ಇರ್ತಕ್ಕಂತಹ ಗುರುಬಲ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದು ಮಾಡೋದಿಲ್ಲ. ನಮ್ಮ ಜಾತಕ ಅಂತ ಇರುತ್ತೆ. ಇದೇ ತರಹ ನಮಗೆ ಕುಂಡಲಿ ಇರುತ್ತೆ. ನವಗ್ರಹಗಳು ಕೂಡ ಎಲ್ಲೆಲ್ಲಿದ್ದಾರೆ, ಅವರು ವಕ್ರಿ ಆಗಿದಾರ, ಅವರು ಬಲಹೀನ ಸ್ಥಿತಿಯಲ್ಲಿದ್ದಾರಾ, ಅಥವಾ ಅವರು ಎಷ್ಟು ಡಿಗ್ರಿಯಲ್ಲಿದ್ದಾರೆ, ಅವರಿಗೆ ಯಾವ ಗ್ರಹಗಳ ದೃಷ್ಟಿ ಇದೆ, ಇದನ್ನೆಲ್ಲನೂ ಕೂಡ ನಮಗೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಈ ನಮ್ಮ ವೈಯಕ್ತಿಕ ಜನ್ಮ ಜಾತಕ ರೀತ್ಯ ಗ್ರಹ ಸ್ಥಿತಿಗಳು ಚೆನ್ನಾಗಿಲ್ಲ ಅಂದ್ರೆ ಊಟ, ಅದು ಮೇನ್ ನಿಮಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಇದನ್ನ ನಾನು ಹೇಳ್ತಾ ಇದ್ದೇನೆ. ಊಟದಲ್ಲಿ ಉಪ್ಪು ಮತ್ತೆ ಖಾರ ಇಲ್ಲದೆ ಇದ್ದಾಗ ಉಪ್ಪಿನಕಾಯಿ ಹಂಚ್ಕೊಂತೀವಿ ಅಂದ್ರೆ ಜನ್ಮ ಜಾತಕ ರೀತ್ಯ ನಮಗೆ ಗ್ರಹ ಸ್ಥಿತಿ ಸರಿ ಇಲ್ಲ, ದಶಾಭುಕ್ತಿ ಸರಿ ಇಲ್ಲ. ಸೊ ಅವಾಗ ಗುರುಬಲ ಅಂತ ಬಂದಾಗ ಸ್ವಲ್ಪ ದಿನ ಕೈ ಹಿಡಿಯುತ್ತೆ ಅಂತಕ್ಕಂಥದ್ದು ಅಷ್ಟೇ. ಮೇಜರ್ ಆಗಿ ನೀವೆಲ್ಲ ರಾಶಿ ಭವಿಷ್ಯ ಅಂತಾನೆ ನೀವು ಬಹಳ ತುಂಬಾ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದೀರಾ. ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಜಾತಕ ಮತ್ತೆ ಲಗ್ನ ಯಾವುದು. ಈಗ ಮೇಷರಾಶಿ ಒಬ್ಬ ವ್ಯಕ್ತಿ, ಲಗ್ನ ಯಾವುದು? ಸೇಮ್ ಕರ್ಕಾಟಕ ಲಗ್ನನ, ಸಿಂಹ ಲಗ್ನನ, ಕನ್ಯಾ ಲಗ್ನನ, ಮತ್ತೆ ತುಲಾ ಲಗ್ನನ, ವೃಶ್ಚಿಕ ಲಗ್ನನ. ಈ ಲಗ್ನಕ್ಕೆ ಯೋಗಕಾರಕಗಳು ಎಲ್ಲೆಲ್ಲಿದ್ದಾರೆ, ಯಾರು ಒಳ್ಳೆ ಮಾಡ್ತಕ್ಕಂತಹ ಗ್ರಹಗಳು, ಯಾವ ದಶಾಭುಕ್ತಿ ನಡೀತಾ ಇದೆ, ಇದು ತುಂಬಾ ಇಂಪಾರ್ಟೆಂಟು. ಹಾಗೇನೆ ಕರ್ಮ ಅಂತ ಜಾಸ್ತಿ ಇದ್ದಾಗ, ನಮ್ಮ ವೈಯಕ್ತಿಕ ಜನ್ಮ ಜಾತಕ ರೀತ್ಯ ಕರ್ಮ ಅನ್ನೋದು ಜಾಸ್ತಿ ಇದ್ದಾಗ ಅಂದ್ರೆ ಗ್ರಹ ಸ್ಥಿತಿಗಳು ಗೊತ್ತಾಗುತ್ತೆ ನಮಗೆ. ಪಂಚಮ ಸ್ಥಾನದಲ್ಲಿ ಚೆನ್ನಾಗಿಲ್ಲ ಅಂದ್ರೆ, ನವಮ ಸ್ಥಾನ ಚೆನ್ನಾಗಿಲ್ಲ ಅಂದ್ರೆ ತುಂಬಾ ನೋವು ಪಡಲೇಬೇಕು. ಅಥವಾ ಲಗ್ನಾಧಿಪತಿ ಚೆನ್ನಾಗಿಲ್ಲ ಅಂದ್ರೆ ನಾವು ಸ್ವಲ್ಪ ನೋವು ಪಡಲೇಬೇಕು. ಸೊ ಆ ತರ ಗ್ರಹ ಸ್ಥಿತಿಗಳು ಚೆನ್ನಾಗಿಲ್ಲದೆ ಇದ್ದಾಗ ಅದನ್ನ ನಾವು ಕರ್ಮ ಅಂತ ಕರಿತೀವಿ. ಆ ಕರ್ಮನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇ ಸ್ವತಃ ಪರಿಹಾರಗಳನ್ನು ಮಾಡ್ಕೋಬೇಕು. ಆ ಗ್ರಹಗಳ ಮೇನ್ ಯಾವ ಇನ್ಫ್ಲುಯೆನ್ಸ್ ತುಂಬಾ ನಡೀತಾ ಇದೆ, ಯಾವ ಇನ್ಫ್ಲುಯೆನ್ಸ್ ಅಲ್ಲಿ ನಾವು ತುಂಬಾ ನೋವು ಪಡ್ತಾ ಇದೀವಿ, ಆ ಗ್ರಹ ದಶೆಗಳಿಗೆ ತಕ್ಕಂತೆ ನಾವು ಸ್ವತಃ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಅವಾಗ ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಸೊ ನಾವು ಏನೋ ಒಂದು ಎಲ್ಲೋ ಪೂಜೆ ಮಾಡಿಸಿದ್ವಿ, ಏನೋ ಮಾಡಿಸಿದ್ವಿ, ಯಾವ ಗ್ರಹ ದಶೆಗೆ ತಕ್ಕಂತೆ. ಈಗ ನಾವು ಟೈಫಾಯ್ಡ್ ಬಂದಾಗ ಟೈಫಾಯ್ಡ್ ಟ್ರೀಟ್ಮೆಂಟೇ ತಗೋಬೇಕು, ಆ ಥರ ಇರುತ್ತೆ. ನೀವೆಲ್ಲೆಲ್ಲೋ ರವಿದಶೆ ನಡೀತಾ ಇದ್ದಾಗ ನೀವು ಯಾವುದೋ ದೇವಿ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ, ಅದು ಉಪಯೋಗಕ್ಕೆ ಬರಲ್ಲ. ರವಿದಶೆಗೆ ಸಂಬಂಧಪಡ್ತಕ್ಕಂಥ ಪರಿಹಾರನೇ ಮಾಡ್ಕೋಬೇಕು. ಸೊ ಇದು ಅದೇನೇ ಇರಲಿ, ಗ್ರಹ ಸ್ಥಿತಿ ನೋಡಿ, ಗುರು ಕರ್ಕಾಟಕ ರಾಶಿಗೆ ಪ್ರವೇಶ. ಈ ಕುಜ ಬಂದ್ಬಿಟ್ಟು ಈ ಜೂನ್ 21ನೇ ತಾರೀಕಿನ ತನಕ ಮೇಷರಾಶಿಯಲ್ಲಿ ಇರ್ತಾರೆ. ಅದಾದ ನಂತರ ವೃಷಭಕ್ಕೆ ಪ್ರವೇಶವನ್ನು ಮಾಡ್ತಾರೆ. ರವಿ ಕೂಡ ಜೂನ್ 15ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿ ಇರ್ತಾರೆ. ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ಬರ್ತಾರೆ. ಇನ್ನು ಬುಧನು ಕೂಡ ಈ ಜೂನ್ ತಿಂಗಳಿನಲ್ಲಿ 22ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಇರ್ತಾರೆ. ಜೂನ್ 22ಕ್ಕೆ ಮತ್ತೆ ಅವರು ಬದಲಾವಣೆ ಆಗ್ತಾರೆ. ನೆಕ್ಸ್ಟ್ ಶುಕ್ರನು ಕೂಡ ನೋಡಿ, ಜೂನ್ ನಮಗೆ ಇಲ್ಲಿ 8ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಇರ್ತಾರೆ. ನಂತರ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಇಷ್ಟು ದಿನ 12ನೇ ಮನೆಯಲ್ಲಿ ಗುರು ಸಂಚಾರ ನಡೀತಾ ಇತ್ತು. ಸಾಕಷ್ಟು ಖರ್ಚುಗಳನ್ನು ನೋಡಿದಿರಾ, ಸಾಕಷ್ಟು ತೊಂದರೆಗಳನ್ನು ನೋಡಿದಿರಾ, ಆರೋಗ್ಯದಲ್ಲೂ ಕೂಡ ತುಂಬಾ ವ್ಯತ್ಯಾಸಗಳನ್ನು ನೋಡಿದಿರಾ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಧನ ನಷ್ಟ ಆಗದೆ ಇರ್ತಕ್ಕಂಥದ್ದು, ಮುಂದಕ್ಕೆ ಹೋಗ್ತಾ ಇಲ್ಲ. ನಾನು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಉದ್ಯೋಗ ಸಿಗ್ತಾ ಇಲ್ಲ, ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಬರ್ತಾ ಇದ್ದೀರಾ. ಮದುವೆಗೋಸ್ಕರ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆಗ್ತಾ ಇಲ್ಲ, ತುಂಬಾನೇ ನೋವು ಪಡ್ತಾ ಇದ್ದೀರಾ 12ನೇ ಮನೆಯಲ್ಲಿ ಗುರು ಸಂಚಾರದಿಂದ. ಇನ್ನು ಮುಂದಕ್ಕೆ ಜನ್ಮರಾಶಿಗೆ ಬಂದಾಯಿತು. ಜನ್ಮರಾಶಿಲಿರ್ತಕ್ಕಂತಹ ಗುರು ಪಂಚಮ ದೃಷ್ಟಿ, ಸಪ್ತಮ ದೃಷ್ಟಿ, ನವಮ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥದ್ದು. ಪಂಚಮ ಸ್ಥಾನವನ್ನು ನೋಡ್ತಾರೆ, ನಿಮ್ಮ ಜನ್ಮರಾಶಿಯಿಂದ ಪಂಚಮ ಸ್ಥಾನ, ನಿಮ್ಮ ಜನ್ಮರಾಶಿಯಿಂದ ಸಪ್ತಮ ಸ್ಥಾನ, ನಿಮ್ಮ ಜನ್ಮರಾಶಿಯಿಂದ ನವಮ ಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಭಿವೃದ್ಧಿ ಸಿಗ್ತಕ್ಕಂಥದ್ದು. ಆದರೆ ಜನ್ಮರಾಶಿಯಲ್ಲಿ ಗುರು ಬಂದಾಗ ಗುರುಬಲ ಇರೋದಿಲ್ಲ, ಸ್ವಲ್ಪ ಕಷ್ಟಪಡಬೇಕು. ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು. ಅಂದರೆ ಗುರು ಯಾರಾದರೂ ಇರ್ತಾರೆ ನಿಮಗೆ ಗೈಡೆನ್ಸು, ನಿಮ್ಮ ಆಫೀಸಲ್ಲಿ ಏನಾದರೂ ಬಾಸ್ಗಳು ಇರ್ತಾರೆ, ಅವರಿಂದ ಅವ್ರ ಹತ್ರ ನಿಮ್ಗೆ ಏನಾದರೂ ಅನ್ನಿಸ್ಕೊಳ್ಬೇಕು, ಮಾತು ಬಂದ್ಬಿಡುತ್ತೆ. ಆ ಮಾತು ಬರ್ದಿರೋ ಥರ ನೋಡ್ಕೋಬೇಕು, ಅವ್ರು ಹೇಳಿದ ಮಾತುಗಳನ್ನು ಕೇಳಬೇಕು. ಗೈಡೆನ್ಸು, ನವಮಸ್ಥಾನ ಅಂದರೆ ಏನು? ಮಾರ್ಗದರ್ಶನ,
ಕರೆಕ್ಟ್ ಆಗಿರ್ತಕ್ಕಂಥ ಮಾರ್ಗದರ್ಶನ, ಅಥವಾ ನಾನು ಇನ್ನೂ ಒಂದೇನಾದರೂ ಕೋರ್ಸ್ ಮಾಡಬೇಕು, ನಾನು ಇನ್ನೂ ಕಲ್ತ್ಕೋಬೇಕು. ಗುರು ಜನ್ಮರಾಶಿಗೆ ಬಂದಾಗ ಕಲಿಸುತ್ತೆ, ಇನ್ನೂ ಏನಾದರೂ ಕಲ್ತ್ಕೋ ಅಂತ ಹೇಳುತ್ತೆ. ಸೊ ಗುರುಬಲ ಅಂತೂ ಇರೋದಿಲ್ಲ, ಬಟ್ ನೀವು ಇನ್ನೂ ಎಫರ್ಟ್ ಹಾಕಬೇಕಾಗಿರುತ್ತೆ. ಜನ್ಮರಾಶಿಯಲ್ಲಿ ಗುರುಬಲ ಇರೋದಿಲ್ಲ. ಸ್ವಲ್ಪ ಕೆಲಸ ಕಾರ್ಯಗಳು ನೀವು ಸ್ವಲ್ಪ ಗೈಡೆನ್ಸ್, ಕರೆಕ್ಟಾಗಿರ್ತಕ್ಕಂತಹ ಗೈಡೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಸಿಗುತ್ತೆ. ಬಟ್ ಸ್ವಲ್ಪ ಅವಸರ ಮಾಡಿಕೊಂಡು ಮಾತನಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಮತ್ತಾಮೇಲೆ ಖರ್ಚುಗಳು ಕೂಡ, ಯಾಕೆಂದರೆ ಶುಕ್ರ, ಲಾಭಾಧಿಪತಿ ಶುಕ್ರ 12ನೇ ಮನೆಯಲ್ಲಿ ಮತ್ತು ಜನ್ಮರಾಶಿಗೆ ಜೂನ್ 8ನೇ ತಾರೀಕಿನ ತನಕ ಶುಕ್ರ ಜನ್ಮರಾಶಿ 12ನೇ ಮನೆಯಲ್ಲಿ ಇರ್ತಾರೆ. ಜೂನ್ 8ನೇ ತಾರೀಕು ನಿಮ್ಮ ಜನ್ಮರಾಶಿಗೆ ಬರ್ತಾರೆ. ಜನ್ಮರಾಶಿಯಲ್ಲಿ ಶುಕ್ರ ಒಳ್ಳೆ ಫಲಿತಾಂಶನೇ ಕೊಡ್ತಾರೆ. ಸ್ವಲ್ಪ ಜೂನ್ ತಿಂಗಳಿನಲ್ಲಿ 8ನೇ ತಾರೀಕಿನಿಂದ ಶುಕ್ರನ ಬಲ ನಿಮಗೆ ಸಿಗ್ತಾ ಇದೆ. ಹಾಗೆಯೇ ಕುಜನ ಬಲ ನಿಮಗೆ ಈ ತಿಂಗಳು ಪೂರ್ತಿ ಕೂಡ ನಿಮಗೆ ಕುಜನ ಬಲ ಇರುತ್ತೆ. ಹೊಸ ಉದ್ಯೋಗಕ್ಕೋಸ್ಕರ ಯಾರೆಲ್ಲ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಖಂಡಿತ ನಿಮಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಉದ್ಯೋಗದಿಂದ ಲಾಭ, ಬಿಸ್ನೆಸ್ಸಿಂದ ಲಾಭ, ತುಂಬಾ ಅನುಕೂಲ ಆಗ್ತಕ್ಕಂಥದ್ದು. ಗುರು ನಿಮಗೆ ಜನ್ಮರಾಶಿಯಲ್ಲಿ ಇನ್ನೂ 5 ತಿಂಗಳು ಇರ್ತಾರೆ. ಗುರುಬಲ ಇರೋದಿಲ್ಲ. ಹೊಸದಾಗಿ ನೀವೇನಾದರೂ ಕಲಿಬೇಕು, ನಾನು ಕೋರ್ಸ್ ಮಾಡಬೇಕು, ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಇನ್ನೂ ಸ್ಕಿಲ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳುತ್ತೆ ಜನ್ಮರಾಶಿಯಲ್ಲಿ ಗುರು ಬಂದಾಗ. ನೀವು ಇಂಪ್ರೂವ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಅವಮಾನಗಳಾಗ್ತಾ ಹೋಗುತ್ತೆ. ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆ, ನೀನು ಏನು ಕಲ್ತ್ಕೊಂಡಿಲ್ಲ, ನಿನಗಿನ್ನೂ ಏನು ಬರೋದಿಲ್ಲ, ಈ ಥರ ಮಾತುಗಳು ಕೇಳಿಸ್ಬರುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಒಟ್ಟು ಕುಜನ ಒಂದು ಸ್ಥಿತಿ ಚೆನ್ನಾಗಿದೆ. ಹಾಗೆ ಶುಕ್ರ ಜನ್ಮರಾಶಿಗೆ ಜೂನ್ 8ನೇ ತಾರೀಕಿನ ನಂತರ ಬರ್ತಾ ಇದ್ದಾರೆ. ಸ್ವಲ್ಪ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಉಂಟಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿಗಳು ಉಂಟಾಗ್ತಕ್ಕಂಥದ್ದು, ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಸಿಗ್ತಕ್ಕಂಥದ್ದು, ಇದು ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ. ಆದರೆ ಜನ್ಮರಾಶಿಲಿರ್ತಕ್ಕಂತಹ ಗುರುವಿಗೆ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀವೆಷ್ಟು ತೂಕ ಇದ್ದೀರೋ ಅಟ್ಲೀಸ್ಟ್ ಒಂದು 40-50 kg ಆದರೂ ಕಡಲೆನ, ಸ್ವಲ್ಪ ಅಕ್ಕಿಯನ್ನು, ಯಾಕೆಂದರೆ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರನೇ ಆಗ್ತಾನೆ, ಅಕ್ಕಿಯನ್ನು ಕೂಡ ನೀವು ತಗೊಂಡೋಗ್ಬಿಟ್ಟು, ದುಡ್ಡು ಕೊಡಬೇಡಿ. ಎಲ್ಲಿ ಅನ್ನದಾನ ನಡೀತಾ ಇರುತ್ತೆ ದೇವಸ್ಥಾನಗಳಲ್ಲಿ, ನೀವು ಗೊರವನಹಳ್ಳಿ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಅಥವಾ ನಿಮ್ಮ ಹತ್ತಿರದ ದೇವಸ್ಥಾನಗಳು ಯಾವುದಾದ್ರೂ ತುಂಬ ಪುರಾತನ ಕಾಲದ ದೇವಸ್ಥಾನದಲ್ಲಿ ನಿಮಗೆ ಅನ್ನದಾನ ನಡೀತಾ ಇದೆ ಅಂದರೆ ಅಲ್ಲಿ ತಗೊಂಡೋಗಿ ಕೊಟ್ಬಿಡಿ. ಖಂಡಿತ ಗುರು ಶಾಂತಿ ಆಗ್ತಾ ಹೋಗುತ್ತೆ. ಹಾಗೇನೆ ಪ್ರತಿನಿತ್ಯನೂ ಕೂಡ ಗುರುವಿನ ದೃಷ್ಟಿ ಶನಿಯ ಮೇಲೆ ಇರೋದ್ರಿಂದ ಶಿವನ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಅವಮಾನಗಳನ್ನು ನೀವು ನೋಡಲೇಬೇಕಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮುಂದುವರಿಯೋದು ಉತ್ತಮ. ಒಳ್ಳೆ ಗುರು ಸಿಗ್ತಾರೆ ಇವಾಗ ನಿಮಗೆ, ಯಾರಾದ್ರೊಬ್ಬರು ನಿಮಗೆ ಗೈಡೆನ್ಸ್ ಮಾಡೋರು ಸಿಗ್ತಾರೆ. ಅದಕ್ಕೆ ತಕ್ಕಂತೆ ನೀವು ನಡ್ಕೊಂಡ್ಬಿಟ್ರೆ ಸಾಕು. ಜಾಸ್ತಿ ನೀವು ಮಾತನಾಡೋದು, ಅವ್ರ ಜೊತೆ ಜಾಸ್ತಿ ವಾದಿ ಮಾಡೋದಕ್ಕೆ ಹೋಗಬೇಡಿ. ಈ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋದರೆ ಅನುಕೂಲತೆಗಳು ಉಂಟಾಗ್ತಾ ಹೋಗುತ್ತೆ. ನೋಡಿ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ್ವೈಸ್ ಸಿಂಪ್ಲಿ ಸ್ಕಿಪ್ ಮಾಡಿಬಿಡಿ. ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಒಂದ್ಸಲ ಓದಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಏನಿದೆ ಅಂತ ಓದಿ. ಹಾಗೆಯೇ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು, ಡೇಟ್ ಆಫ್ ಬರ್ತು, ಟೈಮಿಂಗ್ಸ್ ಕಂಪಲ್ಸರಿ ಬೇಕು. ಇದೇ ಥರ ನಿಮಗೆ ಈ ಥರ ಪರಿಸ್ಥಿತಿ ಇದೆ, ಈ ಗ್ರಹ ಸ್ಥಿತಿ ನಡೀತಾ ಇದೆ, ಈ ಗ್ರಹ ದಶ ನಡೀತಾ ಇದೆ, ಇನ್ನು ಇಷ್ಟು ದಿನ ಈ ಥರ ಇರುತ್ತೆ ಅಂತಕ್ಕಂಥದ್ದನ್ನ ವಿಚಾರವನ್ನು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನು ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.